ನಮಸ್ಕಾರ. ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಕೊಪ್ಲೂರು ಸರ್ವೆ ನಂಬರ್ಗೆ ಸೇರಿರುವಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಲಾಟ್ ಆಗಿರುವಂತಹ ಸೈಟಿನಲ್ಲಿ ಸರಿಸುಮಾರು 24 ಚದರ ವಾರ್ಡ್ರೋಪು, ಮಾಡ್ಯುಲರ್ ಕಿಚನ್ಗಳು, TV ಕ್ಯಾಬಿನೆಟು, ಇದಕ್ಕೆ ಆದಂತಹ ಬೋರ್ವೆಲ್ಲು ಇರುವಂತಹ ಸುಸರ್ಜಿತವಾಗಿರುವಂತಹ ಮನೆ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು. ಅಂದರೆ ಒಂದು ಪೋರ್ಷನಲ್ಲಿ ತಾವಿದ್ದುಕೊಂಡು ಇನ್ನೊಂದು ಪೋರ್ಷನನ್ನು ನೀವು ರೆಂಟಿಗೆ ಕೊಡುವಂತಹ ಹೊಸ ಮನೆ. ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು. JP ನಗರ ನಮಗೆ ಗೊತ್ತಿದೆ. JP ನಗರ ನೀವು ಹೇಳ್ತಾ ಇರೋ ಜಾಗ ರಿಂಗ್ ರೋಡಿಂದ ಒಳಗಿದೆಯಾ, ರಿಂಗ್ ರೋಡ್ ಹೊರಗಿದೆಯಾ, ಕೊಪ್ಲೂರು ಹೋದರೆ ಎಲ್ಲಿ ಬರುತ್ತೆ, ಯಾವ ಥರ ಇದೆ, ಲೊಕ್ಯಾಲಿಟಿ, ಡಿಸ್ಟೆನ್ಸು, ಲೊಕೇಶನ್ನು ಹೇಗಿದೆ ಅಂತ ಮೈಸೂರು ಮಧ್ಯಭಾಗದಿಂದ, ಅಂದರೆ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡು, ಮೈಸೂರು ಸಿಟಿ ಸೆಂಟರ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಸರಿಸುಮಾರು 6.5 ಕಿಲೋಮೀಟರ್ ಇದೆ. ರಿಂಗ್ ರೋಡಿಂದ, ಮೈಸೂರು JP ನಗರ ರಿಂಗ್ ರೋಡಿಂದ ಆಚೆ ಇರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಈ ಲೊಕೇಶನ್ಗೆ ಸರಿಸುಮಾರು 1.5-2 ಕಿಲೋಮೀಟರ್ ಆಗುತ್ತೆ. ಇನ್ನು ಟೆಕ್ನಿಕಲಿ ವೆರಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಮೈಸೂರು JP ನಗರದಲ್ಲಿರುವಂತಹ, ಅಂದರೆ ಅಕ್ಕ ಮಹಾದೇವಿ ರೋಡ್, JP ನಗರದಲ್ಲಿ ಹೆಸರಾಂತ ಅಕ್ಕ ಮಹಾದೇವಿ ರೋಡ್ ಏನಿದೆ, ಅಲ್ಲಿ JP ನಗರ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿಂದ ಸರಿಸುಮಾರು 1.5-1.25 ಕಿಲೋಮೀಟರ್ ಇರುವಂಥದ್ದು. ಏನು ನಾನು ಇವಾಗ ಈ ಮನೆ ಏನಿದೆ ಸೈಟು ಅಲ್ಲಿ ಮನೆ ಕಟ್ಟಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ, ಅಂದರೆ ಮೂಡದಿಂದ ಅಲಾಟ್ ಆಗಿರುವಂತಹ ಸೈಟ್ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಒಂದು ಸ್ಪೆಷಾಲಿಟಿ ಬಿಫೋರ್ ಎಂಟ್ರಿಂಗ್ ದ ಹೌಸ್, ಮನೆ ತೋರ್ಸೋಕ್ಕಿಂತ ಮುಂಚೆ ಈ ಮನೆ ಏನು ಕಟ್ಟಿದ್ದಾರೆ, ಇದ್ರ ಹಿಂಭಾಗದಲ್ಲಿ ಸಹ ರೋಡ್ ಅದು. ಇದು ಮುಂಭಾಗದಲ್ಲೂ ರೋಡ್ ಇದೆ. ದಿಸ್ ನಾರ್ತ್ ಫೇಸಿಂಗ್ ಸೈಟ್ ಇದು. ಇದ್ರ ಮುಂಭಾಗದಲ್ಲಿ ಏನು ರೋಡ್ ಇದೆ ಇವಾಗ ನಾನು ತೋರಿಸ್ತೀನಿ ನೋಡಿ. ಇದು ಸೈಟೇನೆ. ಈ ಸೈಟ್ ಹಿಂಭಾಗದಲ್ಲಿ ಏನು ಮನೆ ಕಾಣ್ತಾ ಇದೆ, ಮುಂಭಾಗದಲ್ಲಿ ರೋಡ್ ಇದೆ. ಸೊ ಈ ಮನೆ ಹಿಂಭಾಗದಲ್ಲಿ ಇನ್ನೆಂದಿಗೂ ಸಹ ಮುಂದೆನೂ ಸಹ ನಿಮಗೆ ಮನೆ ಬರೋದಿಲ್ಲ. ಯಾಕೆ ಈ ವಿಚಾರ ಹೇಳಿದೆ ಅಂತಂದರೆ, ಭಾಳಷ್ಟು ಕಡೆ ಏನಾಗುತ್ತೆ ಅಂದರೆ ಮನೆ ಕಟ್ತೀವಿ, ಮನೆ ಕಟ್ಟಿದಾಗ ಮನೆ ಹಿಂಭಾಗದಲ್ಲೂ ಸಹ ಮನೆ ಬಂದಾಗ ಸ್ವಲ್ಪ ಕತ್ಲೆ ಆಗುತ್ತೆ, ಅಂದರೆ ಡಾರ್ಕ್ನೆಸ್ ಆಗುತ್ತೆ ಅನ್ನೋದು ವಿಚಾರ ಇರುತ್ತೆ. ಈ ಏನು ನಾರ್ತ್ ಫೇಸಿಂಗ್ ಸೈಟಲ್ಲಿ ಮನೆ ಕಟ್ಟಿದ್ದಾರೆ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಅಂತ ಇದ್ದರೆ, ಹಿಂಭಾಗದಲ್ಲಿ ಇನ್ನೆಂದಿಗೂ ಮುಂಬರುವ ದಿವಸಗಳಲ್ಲಿ ನಿಮಗೆ ತೊಂದರೆ ಆಗಲ್ಲ. ಯಾಕಂದರೆ ಅದು ರಸ್ತೆ, ಇದು ರಸ್ತೆನೇ, ನಾರ್ತ್ ಫೇಸಿಂಗಲ್ಲಿರೋದು ರಸ್ತೆನೇ, ಇದ್ರ ಹಿಂಭಾಗಕ್ಕೆ ಸೌತ್ ಫೇಸಿಂಗಲ್ಲಿರೋದು ರಸ್ತೆನೇ. ಸೊ ಈ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ, ಯಾವುದೇ ಥರ ಮನೆ ತೊಗೋಬೇಕಾದ್ರೆ ನಾವು 3 ವಿಚಾರಗಳ ಬಗ್ಗೆ ಭಾಳಷ್ಟು ಜನ ಕೇಳ್ತಾರೆ. ನಾನು ಸುಪ್ರೀತ್, ನಾವು ಮನೆ ತೊಗೋಬೇಕು ಅಂತ ಇದ್ದೀವಿ, ನಾವು ಮನೆ ತೊಗೋಬೇಕಾದ್ರೆ ಯಾವ್ಯಾವ ವಿಚಾರಗಳನ್ನ ನಾವು ನೋಡಬೇಕಾಗಿ ಬರುತ್ತೆ ಅಂತ. ಒಂದನೇದು ಡಿಸ್ಟೆನ್ಸ್ ಫ್ರಮ್ ದ ಸಿಟಿ ಸೆಂಟ್ರು, ಎರಡನೇದು ಲೊಕ್ಯಾಲಿಟಿ, ನೆಕ್ಸ್ಟು ಲೊಕೇಶನು. ಲೊಕ್ಯಾಲಿಟಿ ಆ್ಯಂಡ್ ಲೊಕೇಶನ್ಗೆ ಏನು ಡಿಫ್ರೆನ್ಸು ಅಂತ ಹೇಳಿದ್ರೆ, ಲೊಕ್ಯಾಲಿಟಿ ಅಂತಂದರೆ ಸುತ್ತಮುತ್ತ ಯಾವ ಥರ ಇದೆ, ಮನೆಗಳಿದೆಯಾ, ಇಲ್ಲಿ ಮನೆ ತೊಗೊಂಡ್ರೆ ಒಂಟಿ ಮನೆ ಆಗಿಬಿಡುತ್ತಾ, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಕನೆಕ್ಟಿವಿಟಿ, ರೋಡು, ಒಳಚರಂಡಿ ವ್ಯವಸ್ಥೆ ಇವೆಲ್ಲವೂ ಇದೆಯಾ ಅಂತ ಕೇಳೋದು ಬಹಳಷ್ಟು ಕಾಮನ್ ವಿಚಾರ. ಸೊ ಲೊಕ್ಯಾಲಿಟಿ ವಿಚಾರಕ್ಕೆ ಬಂದಾಗ ಬಹಳ ಕಾಮನ್, ಬಹಳ ಪ್ರಶಾಂತವಾಗಿರುವಂತಹ, ಬಹಳ ಕಾಮಾಗಿರುವಂತಹ ಏರಿಯಾ. ನಾನು ಈಗಾಗಲೇ ಹೇಳಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳು, ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ, ಈ ಮನೆಗೆ ಇದಕ್ಕೆ ಆದಂಥ ಬೋರ್ವೆಲ್ ಇದೆ, ಕಬಿನಿ ವಾಟರ್ ಸಪ್ಲೈ ಮುಂದೊಂದು ದಿವಸ ಬರುತ್ತೆ. ಯಾಕಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಆಗಿರುವಂಥದ್ದಿಂದ ನೀರಿನ ವ್ಯವಸ್ಥೆ ಇರುತ್ತೆ. ಒಳಚರಂಡಿ ವ್ಯವಸ್ಥೆ ಅಂದರೆ ಈ ಮನೆಯಿಂದ ಏನು ಈ ಮನೆಗಳು ನೋಡ್ತಾ ಇದ್ದರೆ, ಇಲ್ಲಿಂದ ಎಕ್ಸಿಟ್ ಆಗುವಂತಹ ವೇಸ್ಟ್ ವಾಟರ್ ಏನು ಬರುತ್ತೆ ಅದೆಲ್ಲ ಒಳಚರಂಡಿ ವ್ಯವಸ್ಥೆ, ಎಲ್ಲೂ ಸಹ ಹೊರೆಯಲ್ಲ, ಎಲ್ಲದು ಒಳಗೆ ಹರಿಯುವಂತಹ ವ್ಯವಸ್ಥೆ ಇರುವಂಥದ್ದು. ಡಾಂಬರೀಕರಣ, ಟಾರ್ ರೋಡು ನೋಡಿ, ಏನೋ ನೋಡ್ಬೋದು, ಕ್ಲೀನಾಗಿರುವಂಥ ಟಾರ್ ರೋಡ್, ಎಂಟೈರ್ ಕನೆಕ್ಟಿಂಗ್. ಇದು ನಾನು ಒಂದು ಆಫ್ ದಿ ರೋಡ್ ಆಫ್ ದಿ ಈ ಲೇಔಟಲ್ಲಿ ಇದ್ದೀನಿ. ಎಲ್ಲ ರೋಡ್ಗಳು ಸಹ ಕನೆಕ್ಟಿಂಗ್ ರೋಡ್ಗಳು ಸಹ ಡಾಂಬರೀಕರಣ, ಟಾರ್ ರೋಡ್ ಆಗಿದೆ, ಸುಸಜ್ಜಿತ ಚೆನ್ನಾಗಿದೆ, ಎಲ್ಲೂ ಸಹ ರೋಡ್ ಇಲ್ಲ, ಕಿತ್ತೋಗಿದೆ ಅಂತ ಇಲ್ಲ, ಬಹಳ ಚೆನ್ನಾಗಿರುವಂತಹ ಕನೆಕ್ಟಿವಿಟಿ ಇರುವಂತಹ ಜಾಗ. ಈಗ ಪಾರ್ಕಿಂಗ್ ವಿಚಾರಕ್ಕೆ ಬರೋಣ. ಮೈಸೂರು ಅಥವಾ ಯಾವುದೇ ನೀವು ಕರ್ನಾಟಕದ ಯಾವುದೇ ಭಾಗದಲ್ಲಿ 30-40, ಮೈಸೂರು ಇರ್ಬೋದು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ರಾಯಚೂರು, ಗುಲ್ಬರ್ಗ, ಗಂಗಾವತಿ, ಇವು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಊರಲ್ಲೂ ಸಹ ನೀವೊಂದು 30-40 to 30-50 ಒಂದು 20-30 ಅಡಿ ರಸ್ತೆ ಇದೆ ಅಂತ ಇರುವಂತಹ ಯಾವುದೇ ಜಾಗದಲ್ಲೂ ಸಹ ನಿಮಗೆ ಪಾರ್ಕಿಂಗ್ ವಿಲ್ ಆಲ್ವೇಸ್ ಬಿ ಅ ಪ್ರಾಬ್ಲಮ್. 40, 60, 50, 80 ಮನೆಗಳ ಮುಂದೆ ಪ್ರಾಬ್ಲಮ್ ಬರಲ್ಲ, ಬಟ್ 30-40, 30-50ಗಳ ಮನೆ ಮುಂದೆ ಭಾಳಷ್ಟು ಪಾರ್ಕಿಂಗ್ ವ್ಯವಸ್ಥೆಗಳಿಗೆ ಎಂದಿದ್ದು ಯಾವತ್ತೂ ಸಹ ಸ್ವಲ್ಪ ಇಕ್ಕಟ್ಟು, ಸ್ವಲ್ಪ ನ್ಯಾರೋ ರೋಡ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, 2 ಫ್ಯಾಮಿಲಿ ಇರೋ ಥರದ್ರಿಂದ ಸರಿಸುಮಾರು 3-4 ಟೂ ವೀಲರ್ಗಳಿರುತ್ತೆ, 1 ಅಥವಾ 2 ಕಾರ್ಗಳಿರುತ್ತೆ.
ಸೊ ನಿಲ್ಲಿಸಲಿಕ್ಕೆ ಕಾರ್ ಪಾರ್ಕಿಂಗ್ ಅಥವಾ ಟೂ ವೀಲರ್ ಪಾರ್ಕಿಂಗ್ ಬಹಳಷ್ಟು ಕಡೆ ತೊಂದರೆ ಇರುತ್ತೆ. ಇವ್ರು ಏನು ಮಾಡಿದ್ದಾರೆ, ಈ ಮನೆ ಕಟ್ಟಿರುವಂತಹ ಮಾಲೀಕರು ಬಹಳ ಹಳೆಯ ನಿಪುಣ ಬಿಲ್ಡರ್ ಅಂತಲೇ ಹೇಳಬೇಕು. ಬಹಳ ಹೆಸರಾಂತ ಬಿಲ್ಡರ್ ಸಹ ಇವರು. ಈ ಮನೆನ ಏನು ಕಟ್ಟಿ ಇವಾಗ ಮಾರಲಿಕ್ಕೆ ಅಂತ ಇದನ್ನು ಇದು ಮಾಡ್ತಾ ಇದ್ದಾರೆ ನೋಡಿ. ಪಾರ್ಕಿಂಗ್ ವ್ಯವಸ್ಥೆ ಬಂದಾಗ ಸರಿಸುಮಾರು ನೀವು 4 ರಿಂದ 5 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು, ಈಸಿಲಿ ಒಂದು ದೊಡ್ಡ ಕಾರ್ನ ನಿಲ್ಲಿಸ್ಬೋದು. ಮನೆ ಒಳಗೂ ಸಹ ಒಂದು ಮಿಡ್ ಸೈಜ್ ಕಾರ್ನ ನಿಲ್ಲಿಸ್ಲಿಕ್ಕೆ ಪ್ರಾವಿಷನ್ ಮಾಡಿರುವಂತಹ ಮನೆ ಇದು. ಈಗ ಮನೆ ಒಳಗೆ ಹೋಗೋಣ, ಮನೆ ನೋಡೋಣ ಹೇಗಿದೆ, ಯಾವ ಥರ ಇದೆ ಅಂತ. ಇನ್ನೊಂದು ವಿಚಾರ, ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಗ್ರೌಂಡ್ ಫ್ಲೋರ್ ಮಾತ್ರ ನಿಮಗೆ ತೋರಿಸ್ತೀನಿ. ಫಸ್ಟ್ ಫ್ಲೋರ್ ಆ್ಯಸ್ ಇಟ್ ಈಸ್ ಆಲ್ಮೋಸ್ಟ್ ದ ಸೇಮ್ ಇದೆ. ಸೊ ಬನ್ನಿ, ಸರಿಸುಮಾರು 24 ಚದರ 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, 24,400 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಇರೋದು. ಹೇಗಿದೆ ಮನೆ, ಯಾವ ಥರ ಮಾಡಿದ್ದಾರೆ, ಏನು ಅನುಕೂಲತೆಗಳನ್ನ ಕೊಟ್ಟಿದ್ದಾರೆ, ಇದನ್ನು ತಗೊಳ್ಳಿಕ್ಕೆ ಏನು ನಿಮಗೆ ಯಾವ ಥರ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಆ ಥರದ್ದು ಇಲ್ಲಿ ನಿಮಗೆ ಸಿಗುತ್ತಾ ಅನ್ನೋದು 1 by 1 ನೋಡೋಣ. ಬನ್ನಿ ತೋರಿಸ್ತೀನಿ. ಸೊ ದಿಸ್ ಈಸ್ ದಿ ಮೇನ್ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಬಾಕ್ಸ್ ಟೈಪು ಇವರು ಗೇಟನ್ನ ಮಾಡಿದ್ದಾರೆ. ಪಾರ್ಕಿಂಗ್ ವಿಚಾರ, ಬಾಕ್ಸ್ ಟೈಪ್ ಡ್ರೈನ್ ಮಾಡಿದ್ರೆ 1 ಅಡಿ ಎಕ್ಸ್ಟ್ರಾ ಸಿಗುತ್ತೆ. ನೀವಿಲ್ಲಿ ಒಂದು ಮಿಡ್ ಸೈಜ್ ಕಾರ್ನ ಪಾರ್ಕ್ ಮಾಡ್ಬೋದು. ಭಾಳಷ್ಟು ಜನ ಕೇಳ್ತೀರಾ 30-40 ನಮ್ಗೆ 2 ಕಾರ್ ಪಾರ್ಕಿಂಗ್ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ ಸ್ವಾಮಿ. 30-40ಗಳಲ್ಲಿ ಎಂಟೈರ್ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡಿದ್ರೆ ಮಾತ್ರ 2 ಬೆಡ್ರೂಮ್ ಇಡೋಕ್ಕಾಗಲ್ಲ. ಒಂದೇ ಕಾರ್ ಪಾರ್ಕಿಂಗ್ ಮಾಡೋಕ್ಕಾಗೋದು. ಬಟ್ ಆದರೆ ಇಟ್ ವಿಲ್ ಬಿ ಎ ಸ್ಮಾಲ್ ಕಾರ್ ಪಾರ್ಕ್, ಇಟ್ ವಿಲ್ ನಾಟ್ ಬಿ ಎ ಬಿಗರ್. ದೊಡ್ಡದು XUV, ಇನೋವಾ, ಫಾರ್ಚುನರ್ನ ನಾನು ಒಳಗೆ ನಿಲ್ಲಿಸ್ಕೋಬೇಕು ಅಂದರೆ 30-40ಗಳಲ್ಲಿ ಆಗಲ್ಲ. ಭಾಳಷ್ಟು ಜನಕ್ಕೆ ಇದು ಒಂದು ಕ್ವೈರಿ ಇರುತ್ತೆ, ಏನಂತ ನಿಲ್ಲಿಸ್ಬೋದಾ ಅಂತ. ಇಲ್ಲ, ನಿಲ್ಸೋಕ್ಕಾಗಲ್ಲ. ಸೊ ಇಲ್ಲಿ 2 ಬಾಕ್ಸ್ಗಳನ್ನ ನೋಡ್ತಾ ಇದ್ದೀರಾ, ಬಾಕ್ಸ್ ನಂಬರ್ 1 ಆ್ಯಂಡ್ ಬಾಕ್ಸ್ ನಂಬರ್ 2. ಇದು ಬಂದು ಬೋರ್ವೆಲ್. ಒಂದು ಬೋರ್ವೆಲ್ಲು, ಒಂದು ಸಂಪು. ಸರಿಸುಮಾರು 2 ಮನೆಗೂ ಆಗುವಷ್ಟು 8 ರಿಂದ 10 ಸಾವಿರ ಲೀಟರ್ ಸಂಪ್ ಇಟ್ಟಿದ್ದಾರೆ. ಮತ್ತು ಸಬ್ಮರ್ಸಬಲ್ ಮೋಟ್ರ್ ಹಾಕಿ ಇಲ್ಲೇ ಪಂಪ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಎಂಟೈರ್ ಮನೆ ವಾಟರ್ ಕಂಟ್ರೋಲ್ ಯೂನಿಟ್ ಇದೆ. ಇಲ್ಲಿ ಮುಂಬರುವ ದಿವಸಗಳಲ್ಲಿ UPS ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರೋಸ್ಗಳಿಗೆ ಭಾಳಷ್ಟು ಈಗಾಗಲೇ ಚಾಲ್ತಿಯಲ್ಲಿದೆ. ಸೊ ಎಲೆಕ್ಟ್ರಿಕ್ ಪಾಯಿಂಟ್, ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಚಾರ್ಜಿಂಗ್ ಪಾಯಿಂಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ಎಂಟೈರ್ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಏನು ಇಲ್ಲಿಂದ ನಾನು ಇವಾಗ ಏನು ಮನೆ ತೋರಿಸ್ತೀನಿ, ಎಕ್ಸಾಕ್ಟ್ಲಿ ಇಲ್ಲಿಂದ ಗ್ರನೈಟ್ ಆಗಿದೆ ಮನೆ. ಎಲ್ಲ ಡೋರ್ಸು, ವಿಂಡೋಸು, ಫ್ರೇಮ್ಗಳು ಮತ್ತು ಅದರ ಶಟರ್ಗಳು, ಅಂದರೆ ಕಿಟಕಿನ ಏನು ನಾವು ಮುಚ್ತೀವಿ ಅದರ ಶಟರ್ಗಳು ಎಂಟೈರ್ ಫಸ್ಟ್ ಕ್ವಾಲಿಟಿ ಟೀಕಲ್ಲಿರುವಂಥದ್ದು. ಬನ್ನಿ, ಇದು ಮೇಲ್ಗಡೆ ಒಂದ್ಸರಿ ತೋರಿಸ್ಬಿಡ್ತಾರೆ ನೋಡಿ. ವುಡ್ಡನ್ ಫಿನಿಶ್ ಅಂದರೆ ಮರದಂಥ ಫಿನಿಶ್ ಆಗಿರುವಂಥದ್ದು. ಎಲ್ಲಾದ ಕಡೆ 4-5 ಲೈಟ್ಗಳನ್ನ ಹಾಕಿದ್ದಾರೆ. ಒಂದು ಜೋಕಾಲಿ ಹಾಕ್ಕೊಳ್ಳಿಕ್ಕೂ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನೇನು ಹೇಳಿದ್ದೆ, ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಏನು ಈ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಗಳೆಲ್ಲವೂ ಫಸ್ಟ್ ಕ್ವಾಲಿಟಿ, ದಿ ಬೆಸ್ಟ್ ಕ್ವಾಲಿಟಿ ಹ್ಯಾಂಡ್ ಪಿಕ್ಡ್ ವುಡ್ ಇದು. ಬನ್ನಿ, ನಾನು ಈಗಾಗಲೇ ಈ ಮನೆ ಕಟ್ಟಿರುವಂತಹ ಮಾಲೀಕರ ಬಗ್ಗೆ ಪ್ರಶಂಸೆ ಮಾಡಿದ್ದೀನಿ. ಯಾಕಂದರೆ ನಾನು ಹಲವಾರು ಇವರು ಕಟ್ಟಿರುವಂತಹ ಮನೆಗಳ ವಿಡಿಯೋ ಮಾಡಿದ್ದೀನಿ, ಭಾಳಷ್ಟು ವಿಡಿಯೋಗಳನ್ನ ನಾನು ಮನೆಗಳನ್ನ ನೋಡಿದ್ದೀನಿ. ಸೊ ಬಹಳ ನಿಪುಣತೆಯಿಂದ, ಬಹಳ ಚಾಕುಚಕ್ಯತೆಯಿಂದ ಮನೆನ ಕಟ್ತಾರೆ. ಬಟ್ ಆದರೆ ಫಿನಿಶಿಂಗ್ ಪಾರ್ಟ್ ಇರ್ಬೋದು, ಮನೆಯ ಫೌಂಡೇಶನ್ ಪಾರ್ಟ್ ಇರ್ಬೋದು. ಭಾಳಷ್ಟು ಜನ ಕೇಳಿದ್ರಿ, ಸ್ವಲ್ಪ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಫೌಂಡೇಶನ್ ವಿಚಾರವಾಗಿ 1-2 ಮಾತುಗಳನ್ನ ಹೇಳಿ. ಮನೆಗೆ ಎಷ್ಟು ಕೋರ್ಸ್ ಫೌಂಡೇಶನ್ ಹಾಕಿದ್ದಾರೆ, ಎಷ್ಟು ಪಿಲ್ಲರ್ಗಳನ್ನ ಹಾಕಿದ್ದಾರೆ, ಏನು ರೆಡ್ ಬ್ರಿಕ್ ಯೂಸ್ ಮಾಡಿದ್ದಾರೆ, ಸಿಮೆಂಟ್ ಬ್ರಿಕ್ಗಳನ್ನ ಯೂಸ್ ಮಾಡಿದ್ದಾರೆ ಹೇಳಿ ಅಂತ. ಮನೆ ಇದು ಸರಿಸುಮಾರು ಕೆಳಗೆ 5 ರಿಂದ 6 ಕೋರ್ಸ್, ಅಂದರೆ ನಾವು ಫೌಂಡೇಶನ್ ಅಂತ ಏನು ಹೇಳ್ತೀವಿ 5 ರಿಂದ 6 ಕೋರ್ಸ್ ಹಾಕಿದರೆ ಸರಿಸುಮಾರು ಈ ಮನೆ ಕಟ್ಟಲಿಕ್ಕೆ 12 ರಿಂದ 14 ಪಿಲ್ಲರ್ಗಳಂದರೆ ಕಾಲಮ್ ಸ್ಟ್ರಕ್ಚರ್ಗಳನ್ನ ಯೂಸ್ ಮಾಡಿ, ಕೆಂಪು ಇಟ್ಟಿಗೆಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಬನ್ನಿ ಇವಾಗ ಮನೆ ಒಳಗೆ ಹೋಗೋಣ, ನೋಡೋಣ. ಅದಕ್ಕೆ ಮುಂಚೆ ಯು ಕ್ಯಾನ್ ಸಿ ದಿ ಟೀಕ್ ಡೋರು, ಬ್ರಾಸ್ದು ಹ್ಯಾಂಡಲ್ ಇದೆ, ಆ್ಯಂಟಿಕ್ ಸ್ಟೈಲಲ್ಲಿ ಇರುವಂಥದ್ದು. ಡೋರಲ್ಲಿ 3+3 6 ಲಿವರ್ ಲಾಕ್ ಇದೆ. ಗಾಡ್ರೇಜ್ದು 6 ಲಿವರ್ ಲಾಕ್ ಇದೆ. ಇದು ನೋಡ್ಬೋದು. ಗ್ಲಾಸ್ ಮೇಲೆ ಸ್ಯಾಂಡ್ವಿಚ್ ಗ್ಲಾಸ್ ಅಂತ ಏನು ಕರಿತೀವಿ ಆ ಥರ ಇಚ್ಚಿದ ಸ್ಯಾಂಡ್ವಿಚ್ ಗ್ಲಾಸ್ ಮಾಡಿದ್ದಾರೆ. ಮಧ್ಯದಲ್ಲಿ ಯಾರು ಬಂದರು ಅಂತ ಇಲ್ಲಿ ಕಾಣಿಸ್ಲಿಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರಲ್ಲ, ಟ್ರಾನ್ಸ್ಲೂಸೆಂಟ್ ಅಂತ ಕರಿತೀವಿ, ಇದನ್ನು ನಾವು ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಇದರ ಹಿಂಭಾಗದಲ್ಲಿ ಐರನ್ ರಾಡ್ನ ಪಿಯರ್ಸ್ ಮಾಡಿದ್ದಾರೆ, ಇನ್ಸರ್ಟ್ ಮಾಡಿದ್ದಾರೆ. ಇದು ಎಂಟೈರ್ ಸ್ಟ್ರಕ್ಚರ್ ಇದೇನಿದು ಒಂದು ಪೀಸ್ ಅಂತ ಏನು ಹೇಳ್ತೀವಿ, ಇದು ವೆಂಟಿಲೇಷನ್ ಯೂನಿಟ್ ಅಂತ ಕರೆಯೋರು. ಇದು ವೆಂಟಿಲೇಷನ್ ಯೂನಿಟ್ ಪ್ಲಸ್ ದ ಡೋರ್ ಪ್ಲಸ್ ದ ಫ್ರೇಮ್ ಎಲ್ಲವೂ ಸಹ ಫಸ್ಟ್ ಕ್ವಾಲಿಟಿ ಟೀಕಲ್ಲೇ ಪಾಲಿಶ್ ಆಗಿರುವಂಥದ್ದು. ಬನ್ನಿ, ಇದು ಎಂಟೈರ್ ಮನೆ ಇಲ್ಲಿಂದ ನಾನು ಅಲ್ಲಿ ವಿಟ್ರಿಫೈಡ್ ಅಂದೆ, ಇಲ್ಲಿಂದ ಎಂಟೈರ್ ಮನೆ ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರು ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇರುವಂಥದ್ದು. ವೆಲ್ಕಮ್. ಬನ್ನಿ, ಮನೆಯ ಬ್ಯೂಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫಾಲ್ ಸೀಲಿಂಗ್ ಇರ್ಬೋದು, ಪ್ರೊಫೈಲ್ ಲೈಟಿಂಗ್ ಇರ್ಬೋದು, ಫ್ಯಾನ್ ಮೇಲ್ಗಡೆ ಏನು ಫ್ಯಾನ್ ಹಾಕಿದರೆ ಫ್ಯಾನ್ ಮೇಲ್ಗಡೆ ನೀವು ವುಡನ್ ಪ್ಯಾನಲಿಂಗ್ ನೋಡ್ಬೋದು. 1 2 3 ಲೇಯರ್ ಫಾಲ್ ಸೀಲಿಂಗ್ ಇದೆ. 3 ಲೇಯರ್ ಫಾಲ್ ಸೀಲಿಂಗ್, ಮಧ್ಯದಲ್ಲಿ ಫ್ಯಾನ್ ಇದೆ. ಸುತ್ತಕ್ಕೂ
LED ಲೈಟ್ಗಳು ಕೊಟ್ಟಿದ್ದಾರೆ, ಪ್ರೊಫೈಲ್ ಲೈಟಿಂಗ್ ಇದೆ, ಒಂದು ಹ್ಯಾಂಗಿಂಗ್ ಲೈಟ್ ಕೊಟ್ಟಿದ್ದಾರೆ. ಎಂಟೈರ್ ಈ ವಾಲ್ ಏನು ಮಾಡಿದ್ದಾರೆ, ವಿಂಡೋ ಬಿಟ್ಟು ಬನ್ನಿ ಇವಾಗ ತೋರಿಸ್ತಾರೆ ನೋಡಿ. 1 2 3 4 5 5 6 7 ಎಂಟೈರ್ ಇದೇನು ಇದು ಪ್ಯಾನಲಿಂಗ್ ಏನಿದೆ, ಫುಲ್ ವುಡನ್ ಪ್ಯಾನಲಿಂಗ್ ಏನಿದೆ, ಇದು ಎಂಟೈರ್ ಟೀಕಲ್ಲಿ ಮಾಡಿರುವಂಥದ್ದು. ಮೇಲ್ಗಡೆ 2 ರಾಡು ಕರ್ಟನ್ ರಾಡ್ಸ್ ಇದೆ, ಅದ್ರ ಮೇಲೆ ಒಂದು ಲೈಟ್ ಸಹ ಕೊಟ್ಟಿದ್ದಾರೆ. ಫೋಕಸ್ ಲೈಟ್ ಅನ್ನೋದ್ರ ಬದಲು ಅದನ್ನು ಐ ಕ್ಯಾನ್ ಕಾಲ್ ಇಟ್ ಆಸ್ ಅ ಫ್ಯಾನ್ಸಿ ಲೈಟ್. ಭಾಳ ಚೆನ್ನಾಗಿದೆ. ಕಾಂಟ್ರಾಸ್ಟ್ ವಿತ್ ದಿ ಫಾಲ್ ಸೀಲಿಂಗ್ ಆ್ಯಂಡ್ ಕಾಂಟ್ರಾಸ್ಟ್ ವಿತ್ ದ ವಾಲ್. ಎಲ್ಲ ಟೆಕ್ಸ್ಚರ್ ಪೇಂಟಿಂಗ್ ಅಂತ ಹೇಳ್ತಾರೆ ಇದನ್ನ. ಅವ್ರು ಯು ಕ್ಯಾನ್ ಕಾಲ್ ಇಟ್ ಆಸ್ ಏಷ್ಯನ್ ಪೇಂಟಲ್ಲಿ ಟೆಕ್ಸ್ಚರ್ ಪೇಂಟ್ ಅಂತ. ಒಂದು ಭಾಗ ಫುಲ್ ಯೂನಿಟ್ ಯು ಕ್ಯಾನ್ ಸಿ ದಿಸ್. ಒಂದು ಗೋಡೆ ಏನಿದೆ ಸರಿ ಸುಮಾರು 10 ಅಡಿ ಗೋಡೆ ಫುಲ್ಲಾಗಿ TV ಯೂನಿಟಾಗಿ ಕನ್ವರ್ಟ್ ಮಾಡಿದರೆ. ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ, ಮೇಲ್ಗಡೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ನಿಮ್ಮ ಗುರು ಹಿರಿಯರ ಫೋಟೋ ಇಟ್ಕೊಳ್ಳೋಕ್ಕೆ, ಮೆಮೊರೀಸ್, ನಿಮ್ಮ ಮಕ್ಕಳು ಗೆದ್ದಿರುವಂಥ ಟ್ರೋಫಿಗಳನ್ನ ಇಟ್ಕೊಳ್ಳಿಕ್ಕೆ. ಅದ್ರ ಕೆಳಗೆ 3 ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. DTH ಯೂನಿಟ್ಗೆ ಆಪ್ಷನ್ ಮಾಡಿದ್ದಾರೆ. ಎಂಟರ್ ಮನೆ CCTV ಕ್ಯಾಮ್ರಾ ಹಾಕ್ಕೊಂಡ್ರೆ ಇಲ್ಲಿಗೆ ನೀವು TV ಯೂನಿಟ್ಗೆ ಇಲ್ಲಿಂದನೇ ಪಿಯರ್ಸ್ ಮಾಡಿ ಇಲ್ಲಿಂದನೇ ಅದರ ಔಟ್ಲೆಟ್ ಮತ್ತು ಅದರದ್ದು ಕಂಟ್ರೋಲ್ ಸಿಸ್ಟಮ್ನ ನೀವು ಇಲ್ಲೇ ಇಟ್ಕೋಬಹುವಂತಹ ವ್ಯವಸ್ಥೆ ಮಾಡಿರುವಂಥದ್ದು. ಹಾಲ್ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ ಒಂದೇ ವಿಚಾರ, ಸುಪ್ರೀತ್ ನೋಡಿ ಹಾಲ್ ಇದೆ, ಹಾಲ್ ತೋರಿಸಿದ್ರಿ ಭಾಳ ಚೆನ್ನಾಗಿದೆ, ಎಷ್ಟು ಸೀಟರ್ ನಾವು ಸೋಫಾ ಹಾಕೋಬಹುದು? ಈಸಿಲಿ ನೀವಿಲ್ಲ 4 ರಿಂದ 6 ಸೀಟರ್ ಸೋಫಾನ ನೀವು ಹಾಕ್ಕೋಬಹುದು. ಮಧ್ಯದಲ್ಲಿ ಟೀಪ ಇಟ್ಕೊಂಡ್ರು ಎಲ್ಲೂ ಸಹ ನಿಮಗೆ ತಗಲಲ್ಲ, ಹೊಡೆಯಲ್ಲ, ಮಂಡಿ ಟಚ್ ಆಗುತ್ತೆ, ಅದಾಗುತ್ತೆ ಅಂತ ಏನೂ ಆಗಲ್ಲ. ಈಗ ನಾನು ಹಾಲ್ ತೋರಿಸ್ದೆ, ಪಾರ್ಕಿಂಗ್ ಏರಿಯಾ ತೋರಿಸ್ದೆ. ಸೊ ವರ್ಟಿಕಲ್ ನಾನು ನಾರ್ತಿಂದ ಎಂಟ್ರ್ ಆಗಿದ್ದೀನಿ. 1 2 3 4 5 ಯೂನಿಟ್ನ ನಿಮಗೆ ಪರಿಚಯ ಮಾಡ್ತೀನಿ. ಯೂನಿಟ್ ನಂಬರ್ 1 ಏನು ಅಂತಂದರೆ ದಿಸ್ ಇಸ್ ದಿ ರೂಮ್ ನಂಬರ್ 1. ಬನ್ನಿ ನೋಡಿ, ಇಲ್ಲಿ ನಾನು ಅಕಸ್ಮಾತಾಗಿ ಕಾಟ್ ಹಾಕಿರಲಿಲ್ಲ ಅಂದರೆ ನೀವೇನಂತ ಕೇಳ್ತಿದ್ರಿ, ಓಡಾಡಲಿಕ್ಕೆ ಅವಕಾಶ ಇದೆಯಾ, ಡೋರ್ ತಗಲುತ್ತಾ, ನಾವು ಓಡಾಡ್ಬೋದಾ, ಎಲ್ಲರ ಓಡಾಡಲಿಕ್ಕೆ ನಮಗೆ ತಗಲ್ತಾ? ನೋಡಿ, ನಾನು ಸರಿಸುಮಾರು 5.5 ಅಡಿ ಇದ್ದೀನಿ. ನಾನು ಎದ್ದೆ ಇಲ್ಲಿ ಮಲಗಿದ್ದೆ ಅಂತ ಅಸ್ಯೂಮ್ ಮಾಡಿ, ಎದ್ದು ಓಡಾಡ್ಲಿಕ್ಕೆ ಆಗಲೇ ನಾನು 3 ಸರಿ ಓಡಾಡಿದೆ. ನಾನು ವಿಡಿಯೋ ಮಾಡ್ತಾ ಇರ್ಬೇಕಾರೆ ಯಾವುದೇ ತರಹ ಎಕ್ಸ್ಟ್ರಾ ಲೈಟಿಂಗ್ಗಳಾಗಲಿ, ಎಕ್ಸ್ಟ್ರಾ ಒಂದು ಫ್ಯಾನ್ಸಿ ಲೈಟ್ಗಳನ್ನಾಗಿ ಯೂಸ್ ಮಾಡಿಲ್ಲ. ಸಿಂಪಲಾಗಿ ಏನು ಈ ಮನೆ ಕಟ್ಟಿರುವಂಥ ಬಿಲ್ಡರ್ ಏನು ಲೈಟಿಂಗ್ಗಳನ್ನ ಹಾಕಿದರೆ ಅಷ್ಟೇ ಲೈಟಿಂಗ್ನ ಯೂಸ್ ಮಾಡಿ ಮಾಡ್ತಾ ಇರುವಂಥದ್ದು. ಬನ್ನಿ ಈಗ ಇದು ಅಷ್ಟೇ ಎಂಟೈರ್ ಈ ಡೋರು, ಇದರ ಫ್ರೇಮ್ 2 ಟೀಕ್ ವುಡ್ಡದು. ಅದರ ಹಿಂಭಾಗದಲ್ಲಿ ವಾರ್ಡ್ರೋಬ್ ತೋರಿಸ್ತೀನಿ. ವಾರ್ಡ್ರೋಬು ಮೇಲ್ಗಡೆ ಲಾಫ್ಟು, ಅದರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲು. ಈ ಕಡೆ ಮತ್ತು ಆ ಕಡೆ ಏನು ನನ್ನ ಕಾಟ್ ಇದೆ, ಕಾಟ್ ಈ ಕಡೆ ಮತ್ತು ಆ ಕಡೆ 2 ಸಹ 2 ಸ್ಟೋರೇಜ್ ಸ್ಪೇಸ್ ಇದೆ. ಕರ್ಟನ್ ರಾಡ್ಸ್ ನೋಡ್ಬೋದು. ಈ ಯೂನಿಟ್ ಅಷ್ಟೇ ಟೀಕ್ದು. ರೂಮ್ ನಂಬರ್ 1 ಆಯಿತು. ಬನ್ನಿ ಇವಾಗ ನಾನು ಪೂಜಾ ರೂಮಲ್ಲಿ ಒಂದು ವಿಶೇಷತೆಯನ್ನು ತೋರಿಸ್ತೀನಿ. ನೋಡಿ, ಗಣಪತಿ ಮಧ್ಯದಲ್ಲಿ 2 ಆನೆಗಳು, ಇಲ್ಲೂ ಆನೆ ಮಕ್ಕ, ಅಲ್ಲೂ ಆನೆ ಮಕ್ಕ. ಏನು ಇದು ವುಡನ್ ಇದೆ, ಎಂಟೈರ್ ಫ್ರೇಮು ಪ್ಲಸ್ ಡೋರು. ಇಟ್ಸ್ ಅ ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಇದನ್ನು ಆಚೆ ತಂದಿದ್ದಾರೆ. ಯೂಶಲಿ ಇದು ಒಳಗಿರುತ್ತೆ, ಇದು ಆಚೆ ತಂದಾಗ ಮಾಡೋದು ಬಹಳ ಕಷ್ಟ, ಅದನ್ನು ಮಾನಿಟರ್ ಮಾಡೋದು ಕಷ್ಟ. ಭಾಳಷ್ಟು ಮೆಟೀರಿಯಲ್ ಅಷ್ಟೇ ಕಾಸ್ಟ್ ವೈಸು ಭಾಳಷ್ಟು ಜಾಸ್ತಿ ಆಗುತ್ತೆ. ಸಿಂಪಲಾಗಿ ಮಾರ್ಕೆಟಲ್ಲಿ ಸಿಗೋಂಥ ತಂದನ್ನ ಇಲ್ಲಿ ಪೇಸ್ಟ್ ಮಾಡಿಲ್ಲ, ಇಲ್ಲೇ ತಂದು ಇದನ್ನು ಕಾರ್ವ್ ಮಾಡಿರುವಂಥದ್ದು. ಅಂದರೆ ಇಲ್ಲೇ ಕೆತ್ತನೆ ಮಾಡಿ ಇದರ ಅನುಗುಣವಾಗಿ, ಈ ಸೈಜ್ ಅನುಗುಣವಾಗಿ 2 ಸೈಡ್ ಕಡೆ ಅನುಗುಣವಾಗಿ ಮಾಡಿರುವಂಥದ್ದು. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಅವಕಾಶ ಇದೆ. ಎಂಟೈರ್ ದಿಸ್ ಯೂನಿಟ್ ಇಸ್ ಮೇಡ್ ಆಫ್ ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಮಾಡಿರುವಂಥದ್ದು. ಸೊ ಪೂಜಾ ರೂಮ್ ನೋಡ್ಬೋದು. ಪೂಜಾ ರೂಮ್ ಮೇಲ್ಗಡೆಯೂ ಸಹ ಅಷ್ಟೇ, ಅಲ್ಲೂ ಸಹ ನಿಮಗೆ ಪ್ರೊಫೈಲ್ ಬ್ಲೂ ಕಲರ್ ಪ್ರೊಫೈಲ್ ಲೈಟಿಂಗ್ಗಳನ್ನ ಹಾಕಿದ್ದಾರೆ. ಬನ್ನಿ ಈಗ ಐ ವಿಲ್ ಶೋ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಮಾಸ್ಟರ್ ಬೆಡ್ರೂಮ್ ಇದು. ಸ್ಲೈಡಿಂಗ್ ವಾರ್ಡ್ರೋಬ್ಸು, ಕಿಟಕಿ, ಒಂದು ಕಡೆ ಬೆಡ್ ಇದೆ, ಹೆಡ್ ರೆಸ್ಟು, ಡ್ರೆಸ್ಸಿಂಗ್ ಟೇಬಲು ನೀವೆಲ್ಲ ನೋಡ್ಬೋದು. ಪ್ಲಸ್ ಇಲ್ಲೂ ಸಹ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಫ್ಯಾನ್ಸಿ ಲೈಟ್ಗಳಿದೆ. ಈಗ ಬಾತ್ರೂಮ್ ಡಿವೈಡಿಂಗ್ ದಿ ಪೂಜಾ ರೂಮ್, ಇದ್ರ ಬಗ್ಗೆ ಹೇಳ್ತೀನಿ. ಭಾಳಷ್ಟು ಜನಕ್ಕೆ ಇದೊಂದು ಕೊಯ್ರಿ ಇರುತ್ತೆ. ದಿಸ್ ಇಸ್ ದ ಪೂಜಾ ರೂಮು, ಇದು ಬಾತ್ರೂಮು. ಇದಕ್ಕೆ ಟಚ್ ಆಗುತ್ತಾ, ಇದು ವಾಸ್ತು ಅನುಗುಣವಾಗಿ ಸರಿ ಇಲ್ವಲ್ಲ ಹೆಂಗೆ ನೋಡಿ. ಅದ್ರ ಮಧ್ಯದಲ್ಲಿ ಒಂದು ಸ್ಪೇಸ್ ಮಾಡಿದ್ದಾರೆ. ಇದೇ ಸ್ಪೇಸ್ ಆ ಕಡೆನೂ ಇದೆ, ಇದೇ ಸ್ಪೇಸ್ ಈ ಕಡೆನೂ ಕೊಟ್ಟಿದ್ದಾರೆ. ಜಾಗ ಸ್ಪೇಸ್ ಅಂದರೆ ಏನು, ಖಾಲಿ ಜಾಗ ಆ ಕಡೆಗೂ ಇದೆ, ಈ ಕಡೆಗೂ ಇದೆ. ಇಲ್ಲಿ ದಿಸ್ ಇಸ್ ದಿ ವಾಶ್ರೂಮು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಕನ್ಸೀಲ್ಡ್ ಟ್ಯಾಂಕ್ ಹಾಕಿದ್ದಾರೆ. ವಾಟರ್ ಹೀಟ್ರಿಗೆ ಎಲ್ಲ ಥರದ್ದು ಪ್ರಾವಿಷನ್ ಮಾಡಿದ್ದಾರೆ. ಸಿಂಕ್ ಇದೆ, ವೆಂಟಿಲೇಟರ್ ಕೊಟ್ಟಿದ್ದಾರೆ, ಎಕ್ಸಾಸ್ಟ್ಗೆ ಅವಕಾಶ ಮಾಡಿದ್ದಾರೆ. ಸೋಪು ಮತ್ತು ಅದರ್ಸ್ ಯೂನಿಟಲ್ಲಿ ಸೋಪು ಶ್ಯಾಂಪುಗಳನ್ನ ಇಟ್ಕೊಳ್ಳಿಕ್ಕೆ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಐ ವಿಲ್ ಶೋ ದಿ ಬ್ಯೂಟಿಫುಲ್ ಡೈನಿಂಗ್ ಏರಿಯಾ. ಇಲ್ಲಿ ರೆಫ್ರಿಜರೇಟರ್ ಇಟ್ಕೋಬೋದು, ಸ್ಮಾಲ್ ಡೈನಿಂಗ್ ಟೇಬಲ್ ಹಾಕೋಬೋದು. ಇಲ್ಲಿ ರೆಫ್ರಿಜರೇಟರ್ ಪಾಯಿಂಟ್ ಇಟ್ಕೋಬೋದು. ಅಥವಾ ಅಂತಂದರೆ ನಿಮ್ಮ ಸ್ಮಾಲ್ ಡೈನಿಂಗ್ ಟೇಬಲ್ ಇಲ್ಲ ಅಂತಂದರೆ ನೀವೊಂದು ರೆಫ್ರಿಜರೇಟರ್ ಸೆಟಪ್ ಮಾಡ್ಕೋಬೋದು. ಅಲ್ಲಾಗಲ್ಲ ಅಂದರೆ ನೀವು ಇಲ್ಲಿ ರೆಫ್ರಿಜರೇಟರ್ ಮಾಡ್ಕೊಳ್ಳಿ. ವಾಸ್ತು ಅನುಗುಣವಾಗಿ ಈಸ್ಟಿಗೆ ಇವರು ಇಲ್ಲಿ ಚಿಮ್ನಿ ಕೊಟ್ಟಿದ್ದಾರೆ. ನಾನು ನಿಮಗೆ ಆಚೆ ಹೋಗ್ತಾ
ನಾನು ಸಿಲಿಂಡರ್ ಪಾಯಿಂಟ್ ಎಲ್ಲಿದೆ ಏನು ತೋರಿಸ್ತೀನಿ. ಎಂಟೈರ್ ಹೈ ಕ್ವಾಲಿಟಿ ಮಾಡ್ಯುಲರ್ ಕಿಚನ್. ಮಾಡ್ಯುಲರ್ ಅಂದ್ರೆ ಅರ್ಥ ಏನು ಅಂತಂದರೆ ಆಲ್ ಕ್ಯಾನ್ ಫಿಟ್ ಇನ್. ನಿಮ್ಮ ಮನೆಯಲ್ಲಿರುವಂತಹ ತಟ್ಟೆ, ಪ್ಲೇಟು, ಪಾತ್ರೆ, ಕುಕ್ಕರು ಎಲ್ಲವನ್ನು ಒಂದೇ ಜಾಗದಲ್ಲಿ ಫಿಟ್ ಆಗುವಂತಹ ಜಾಗ ಇಸ್ ಅ ಮಾಡ್ಯುಲರ್ ಬೇಸ್ಡ್ ಕಿಚನ್ ಅಂತ ಹೇಳ್ತೀವಿ. ಮಾರ್ಬಲ್ ಟಾಪ್ ಹಾಕಿದರೆ, ಸಿಂಕ್ ಇದೆ, ಆ್ಯಂಟಿ ಸ್ಕ್ರ್ಯಾಚ್ ಸಿಂಕ್, 2 ಜಾಗ್ವಾರ್ದು 2 ಟ್ಯಾಪ್ಗಳಿದೆ ನೋಡಿ. ಓಪನ್ ಸ್ಟೋರೇಜ್ ಸ್ಪೇಸು ಅಂದರೆ ಟ್ರಾನ್ಸ್ಪರೆಂಟ್ ಓಪನ್ ಸ್ಪೇಸು. ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರುವಂಥ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಅಂದರೆ ಸ್ಟೋರೇಜ್ ಸ್ಪೇಸ್ಗಳಿದೆ. ಸೊ ದಿಸ್ ಇಸ್ ದಿ ಚಿಮ್ನಿ ಯೂನಿಟ್. ಚಿಮ್ನಿ ಯೂನಿಟ್ ಇಲ್ಲಿ ಕೆಳಗೆ ಅಗ್ನಿಮೂಲೆ, ದಿಸ್ ಇಸ್ ಈಸ್ಟ್ ಫೇಸಿಂಗ್, ಇಲ್ಲಿ ಅಗ್ನಿಮೂಲೆ ಬರುತ್ತೆ. ಇದಕ್ಕೆ ಎಲ್ಲ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಗ್ಯಾಸ್ ಪಾಯಿಂಟ್ ಎಲ್ಲಿದೆ ಅಂತ ತೋರಿಸ್ತೀನಿ. ಐ ಆಮ್ ಗೋಯಿಂಗ್ ಟು ದಿ ಹಿತ್ತಲು, ಮನೆಯ ಹಿಂಬಾಗಿಲಲ್ಲಿ ಬಂದು ನಿಂತಿದ್ದೀನಿ. ಈಗ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಂಟ್ರಿ ಆಫ್ ದಿ ವಾಟರ್, ಎಕ್ಸಿಟ್ ಆಫ್ ದಿ ವಾಟರ್ ಕೊಟ್ಟಿದ್ದಾರೆ. ಒಂದು ದೊಡ್ಡ ಪಾತ್ರೆಗಳಿದೆ, ತೊಳಿಲಿಕ್ಕೆ ಇಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಟ್ಟೆ ಒಣಗ ಹಾಕೊಳ್ಳಿಕ್ಕೆ ನಿಮಗೆ ಜಾಗ ಮಾಡಿದ್ದಾರೆ. ಎಲ್ಲೂ ಸಹ ನಿಮಗೆ ಇಂಟ್ರೂಷನ್ ಇಲ್ಲದೆ ಇರುವಂತೆ, ಗಾಳಿ ಬರಬೇಕು, ಬೆಳಕಿರಬೇಕು, ಇಂಟ್ರೂಷನ್ ಬರದೇ ಇರುವಂತೆ. ನೋಡಿ, ಈ ಜಾಗದಲ್ಲಿ ಲೈಫಲ್ಲಿ ಇನ್ಯಾವತ್ತೂ ಸಹ ಕತ್ಲೆ ಆಗಲ್ಲ. ಯಾಕೆ ಅಂದರೆ ಮನೆಯ ಹಿತ್ತಲಲ್ಲಿ, ಇದ್ರ ಹಿಂಭಾಗದಲ್ಲಿ ಎಂದಿಗೂ ಸಹ ಮುಂದೆ ಮನೆ ಬರಲ್ಲ. ಇದು ಸಹ ರಸ್ತೆ, ಮುಂದೆನೂ ರಸ್ತೆ ಇದೆ, ಹಿಂದೆನೂ ರಸ್ತೆ ಇದೆ. ನಾರ್ತ್ ಫೇಸಿಂಗು ಹಿಂಭಾಗಕ್ಕೆ, ಸೌತ್ ಫೇಸಿಂಗು ರಸ್ತೆ ಇದೆ. ಇಲ್ಲೂ ಸಹ ಅಷ್ಟೇ ಓಪನ್ ಸ್ಪೇಸು. ಬಟ್ಟೆ ಒಗೆದಿದ್ದನ್ನು ಒಣಗಾಕೊಳ್ಳಿಕ್ಕೆ ಫುಲ್ ಜಾಗ ನಿಮಗೆ ಎವ್ರಿ ಟೈಮ್ ನಿಮ್ಗೆಲ್ಲೂ ಸಹ ನಿಮಗೆ ಇಂಟ್ರೂಷನ್ನೇ ಇರಲ್ಲ. ಅಲ್ಲಿ ನಾನು ಬರ್ಬೋದು. ಇನ್ನೊಂದು ನೋಡಿ, ಒಂದು ಬಾತ್ರೂಮಲ್ಲಿ ಒಂದು ಅಟ್ಯಾಚ್ ತೋರಿಸಿದೆ, ಒಂದು ಕಾಮನ್ ವಾಶ್ರೂಮು, ಇಂಡಿಯನ್ ಸ್ಟೈಲ್. ಇಲ್ಲಿ ಒಂದು ಟಾಯ್ಲೆಟ್ ಇದೆ. ಈಗ ಕಾಮನ್ ವಾಶ್ರೂಮ್ ನಾನು ಬಿಟ್ಟಿದ್ದೆ, ಈ ಕಾಮನ್ ವಾಶ್ರೂಮ್ ತೋರಿಸ್ತೀನಿ ಬನ್ನಿ. ಕಾಮನ್ ವಾಶ್ರೂಮ್ ನೋಡಿರಲಿಲ್ಲ. ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್ ಆಫ್ ದ ಪ್ರಾಪರ್ಟಿ. ಸೊ ನಾನು ಈಸಿಲಿ ಒಳಗೆ ಮೂವ್ ಆಗ್ಬೋದು, ಎಲ್ಲೂ ಸಹ ಅಡಚಣೆ ಇಲ್ಲ. ಎಲ್ಲ ಜಾಗ್ವಾರ್ದು ಫಿಕ್ಸ್ಚರ್ಸ್ ಅಂದರೆ ವಾಟರ್ ಫಿಕ್ಸ್ಚರ್ಸ್ಗಳೆಲ್ಲ ಜಾಗ್ವಾರ್ದು ಇದೆ. ಶವರ್ ಕೊಟ್ಟಿದ್ದಾರೆ, ವಾಟರ್ ಮಿಕ್ಸರ್ಗಳಿದೆ, ಕನ್ಸೀಲ್ಡ್ ಟ್ಯಾಂಕ್ ಇದೆ, ಸ್ಟೋರೇಜ್ ಯೂನಿಟ್ ಇದೆ, ಮೇಲ್ಗಡೆ ಕಿಟಕಿ ಕೊಟ್ಟಿದ್ದಾರೆ. ಅದನ್ನು ಯು ಕ್ಯಾನ್ ಪುಟ್ಟ ಎಕ್ಸಾಸ್ಟ್ ಫ್ಯಾನ್ ಹಾಕೋಬಹುದು. ಸೊ ಈಸಿ ಎಲ್ಲ ಆ್ಯಂಟಿ ಸ್ಕಿಡ್ ಟೈಲ್ಸ್, ಫುಲ್ ಟಾಪ್ ಸೀಲಿಂಗ್ ತನಕ ಅಂದರೆ ತಾರಸಿ ತನಕನೂ ಟೈಲ್ಸ್ನ ತಗೊಂಡು ಹೋಗಿದ್ದಾರೆ. ಒಂದು ಸ್ಟೋರೇಜ್ ಸ್ಪೇಸ್, ಇಲ್ಲಿ ವಾಟರ್ ಹೀಟರ್ಗೆ ಅವಕಾಶ ಮಾಡಿದ್ದಾರೆ. ಮೇಲ್ಗಡೆ ಒಂದು ಸ್ಟೋರೇಜ್ ಸ್ಪೇಸ್, ಅಟ್ಟ. ಮನೇಲಿ ಬೇಕಾದಷ್ಟು ಸಾಮಾನುಗಳಿದ್ದಾಗ ಏನಾಗುತ್ತೆ ಅಂದರೆ ಒಂದು ಅಟ್ಟ ಬೇಕು, ಸ್ಟೋರೇಜ್ ಸ್ಪೇಸ್, ಏನೋ ಹಳೆ ಸಾಮಾನು ಇಟ್ಕೊಳ್ಳಿಕ್ಕೆ ಅಂದರೆ ಅದಕ್ಕೋಸ್ಕರ ಅದನ್ನು ಸಹ ಮಾಡಿದ್ದಾರೆ. ಸೊ ನಾನು ಇವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡಿಂದ ಸರಿಸುಮಾರು 1.5 ಕಿಲೋಮೀಟರ್ ಕೊಪ್ಲೂರು ಸರ್ವೆ ನಂಬರ್ಗೆ ಸೇರಿರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ನಲ್ಲಿ 30-40 1200 ಸ್ಕ್ವೇರ್ ಫೀಟ್ ಸೈಟ್ನಲ್ಲಿ ಕಟ್ಟಿರುವಂತಹ ಸರಿಸುಮಾರು 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ಮೂಡ ಖಾತಾ, ಮೂಡ ಕಂದಾಯ, ಮೂಡ ಪ್ಲಾನ್ ಅಪ್ರೂವಲ್ ಇರುವಂಥದ್ದು. ಇದಕ್ಕೆ ಭಾಳಷ್ಟು ಜನಕ್ಕೆ ನೀರಿನ ವ್ಯವಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ, ನಮಗೆ ನೀರಿನ ಬಗ್ಗೆ ಸ್ವಲ್ಪ ಏನಾದ್ರು ತೊಂದರೆಗಳಿದೆಯಾ ಈ ಏರಿಯಾದಲ್ಲಿ ಅಂತ ನೋಡಿ. ಏನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಈ ಮನೆ ಸೇಲ್ಗಿದೆ ಅಂತಿದೆ. ಇದಕ್ಕೆ ಆದಂತಹ ವಾಟರ್ ಸೋರ್ಸು ಬೋರ್ವೆಲ್ ಇದೆ. ಸರಿಸುಮಾರು 8,000 to 10,000 ಲೀಟ್ರ್ ಸಂಪಿದೆ. 2 ಮನೆಗಳು, ಒಂದರಲ್ಲಿ ನೀವಿದ್ಕೊಂಡು ಇನ್ನೊಂದನ್ನು ರೆಂಟಿಗೆ ಕೊಡ್ಬೋದು. ತಾವು ಎರಡನ್ನೂ ರೆಂಟಿಗೆ ಕೊಡುವಂತಹ ಮೈಸೂರಿನ ಒನ್ ಆಫ್ ದಿ ವೆಲ್ ನೋನ್, ವೆರಿ ರೆಪ್ಯೂಟೆಡ್, ವೆರಿ ಓಲ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಯಾಕೆ ಓಲ್ಡ್ ಅಂತ ಸೇರಿಸಿದೆ ಅಂತಂದರೆ ಕುಡಿಯೋ ನೀರು ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಮತ್ತು ಆಲ್ಮೋಸ್ಟ್ ಆಲ್ ಆಕ್ಯುಪೈಡ್ ಏರಿಯಾ. ಅಂದರೆ ಏನು ಸಹ ನಿಮಗೆ ಕುಂದು ಕೊರತೆಗಳಿದೆ ತರಹ ಒಂಟಿ ಮನೆ ಆಗ್ಬಿಡುತ್ತಾ, ರಿಂಗ್ ರೋಡಿಂದ ಆಚೆ ಇದೆ ಅಂತೀರಾ, ಹೇಗಿದೆ ಅಂತ ಇಲ್ಲ. ಬಹಳಷ್ಟು ಮನೆಗಳಿರುವಂಥದ್ದು, ಭಾಳ ಪೀಸ್ ಆ್ಯಂಡ್ ಕಾಮ್ ಲೊಕೇಶನ್ ಆಫ್ ಏರಿಯಾ. JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಕೊಪ್ಲೂರು ಸರ್ವೆ ನಂಬರ್ಗೆ ಸೇರಿರುವಂತಹ ದಿಸ್ ಬ್ಯೂಟಿಫುಲ್ ಹೌಸ್ ಇಸ್ ಫಾರ್ ಸೇಲ್. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಾನು ಇನ್ನೊಂದು ಮಾತು, ಹೇಗೆ ಈ ಮನೆ ಇದೆಯೋ ಆಲ್ಮೋಸ್ಟ್ ಅದೇ ಟೈಪಲ್ಲೇ ಇರುವಂಥದ್ದು, ವಿತ್ ಮಿನಿಮಮ್ ಚೇಂಜಸ್ ಇದೆ. ನೀವು ಇದ್ರ ಇನ್ನೊಂದು ಸರಿ ಅದಕ್ಕೆ ಸಂಸ್ಥಿತ ವಿಡಿಯೋನ ಹಾಕ್ತೀನಿ. ಸೊ ಐ ಥಿಂಕ್ ಟು ಅಂಡರ್ಸ್ಟ್ಯಾಂಡ್ ದ ಹೌಸ್, ಟು ನೋ ದ ಹೌಸ್, ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ದಿ ಹೌಸ್ ನಾನು ತೋರಿಸಿದ್ದೀನಿ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ಅಪಾರ್ಟ್ಮೆಂಟು ಸೈಟು ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.